ಭಾರತದಲ್ಲಿ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ವಿವಿಧ ಪ್ರದೇಶದಲ್ಲಿ ವಿವಿಧ ರೀತಿಯ ವಿಶೇಷವಾದಂತಹ ಹಬ್ಬಗಳು, ಹಾಗೆ ಅದಕ್ಕೆ ವಿಶೇಷವಾದಂತಹ ಹಿನ್ನೆಲೆಗಳನ್ನು ಸಹ ನೋಡ್ತೀವಿ. ಹಿಂದೂ ಧರ್ಮದಲ್ಲಿ ಮಹತ್ವವಾದಂತಹ ಹಬ್ಬಗಳಲ್ಲಿ ಒಂದಾದಂತಹ ಹಬ್ಬ ಅಂದರೆ ಅದು ಮಹಾಶಿವರಾತ್ರಿ. ಅತ್ಯಂತ ಕಠಿಣ ತಪಸ್ಸನ್ನು ಮಾಡಿದಂತಹ ದೇವಿ ಪಾರ್ವತಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಕೂಡ ಬಂತು. ದೇವಿ ಪಾರ್ವತಿಯ ತಪಸ್ಸನ್ನು ಮೆಚ್ಚಿ ಶಿವ ವರನಾಗಿ ಹಿಮಾಲಯ ಮಹಾರಾಜನ ಮನೆಗೆ ಬಂದರು. ವರನ ಕಡೆಯಿಂದ ನಂದಿಗಣ, ಅಘೋರಿಗಳು ಹಾಗೂ ದೇವತೆಗಳು ಬಂದಿದ್ರು. ಆದರೆ ಮಹಾದೇವ ಇಂದಿನಂತೆಯೇ ವೈರಾಗಿ. ಆತನ ವೇಷಭೂಷಣ ನೋಡಿದಂತಹ ಪಾರ್ವತಿಯ ತಂದೆ ತಾಯಿಯರು ವಿಚಲಿತರಾದರು. ಇದನ್ನು ನೋಡಿದಂತಹ ಪಾರ್ವತಿ ಶಿವನನ್ನು ಒಂದು ದಿನಕ್ಕಾದರೂ ವರನ ಉಡುಗೆ ತೊಡುಗೆಗಳನ್ನು ಧರಿಸಿ ಎಂದು ವಿನತಿ ಮಾಡಿಕೊಂಡ್ಳು. ಹಾಗೆ ತಾನು ಚಂದ್ರಗಂಟೆಯ ರೂಪವನ್ನು ಧರಿಸಿ ವಿವಾಹ ಸಂಪನ್ನವಾಯಿತು. ದೇವತೆಗಳು ಹಾಗೂ ಋಷಿಗಳು ಈ ದಿವ್ಯ ಕಾರ್ಯಕ್ಕೆ ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿ ಸಾಕ್ಷಿಯಾಗಿದ್ರಂತೆ. ಹೀಗಾಗಿ ಇಂತಹ ದಿವ್ಯವಾದಂತಹ ಮಿಲನವನ್ನು ಸ್ಮರಿಸಲು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ದಿನ ಭಕ್ತರು ಜಾಗರಣೆ ಮಾಡಿ ಪೂಜೆಯನ್ನು, ಭಜನೆಯನ್ನು ಮಾಡ್ತಾರೆ. ಇದರಿಂದ ಶಿವನ ಅನುಗ್ರಹ ದೊರೆಯುತ್ತೆ ಎಂಬುದು ಸಹ ನಂಬಿಕೆಯಾಗಿದೆ. Oh